ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಚಿಟಿಕೆಯಷ್ಟು ಹಿಂಗು, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಅರಿಶಿನ, ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಬೇಕಾಗಿರುವಷ್ಟು ಸಾಲ್ಟ್, ನೀರು ಹಾಕ್ಕೊಳ್ದಂಗೆ ಒಂದು 3 to 4 ಮಿನಿಟ್ಸ್ ಚೆನ್ನಾಗಿ ಈ ಥರ ಕೈ ಆಡಿಸ್ತಾ ಫ್ರೈ ಮಾಡ್ತಾ ಇರಬೇಕು. ನೀರು ಬೇಕಾಗಿಲ್ಲ ಇದಕ್ಕೆ ಇವಾಗ, ಯಾಕಂದರೆ ಅದೇ ವೆಜಿಟೇಬಲ್ಸೇ ನೀರು ಬಿಟ್ಕೊಳ್ಳುತ್ತೆ. ಸೊ ಚೆನ್ನಾಗಿ ಒಂದು 3 to 4 ಮಿನಿಟ್ಸ್ ಹೀಗೆ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿ ಆದಮೇಲೆ ಈ ಪಲ್ಯ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಸಲ ತಿರುಗಿಬಿಟ್ಟು ಇದನ್ನು ಮುಚ್ಚಿ ಬೇಯಿಸ್ಕೊಬೇಕು. ನಾನು ಇದನ್ನು ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊತೀನಿ. ಈ ಪಲ್ಯ ಬೇಯುವಷ್ಟರಲ್ಲಿ ಇದಕ್ಕೊಂದು ಪುಡಿ ರೆಡಿ ಮಾಡ್ಕೊಬೇಕು. ಮೇಯ್ನ್ ಈ ಪಲ್ಯಕ್ಕೆ ಜೀವ ಅಂದ್ರೇ ಆ ಪುಡಿ. 2 ಸ್ಪೂನಷ್ಟು ಧನಿಯಾ, 2 ಸ್ಪೂನು ಹುರ್ಗಡ್ಲೆ, ಒಂದು ಅರ್ಧ ಸ್ಪೂನು ಜೀರಿಗೆ, ಖಾರಕ್ಕೆ ಬೇಕಾಗಿರುವಷ್ಟು ಗುಂಟೂರು ಚಿಲ್ಲಿ ಮತ್ತು ಒಂದಷ್ಟು ಬೆಳ್ಳುಳ್ಳಿ ಬಂದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ. ಇನ್ ಕೇಸ್ ನೀವು ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ರುಚಿನಲ್ಲಿ ಏನೂ ಡಿಫ್ರೆನ್ಸ್ ಆಗಲ್ಲ. ಇವಾಗ ಇದಿಷ್ಟನ್ನು ನೀರು ಹಾಕ್ಕೊಳ್ದಂಗೆ ಪೌಡರ್ ಮಾಡ್ಕೊಬೇಕು. 5 ಮಿನಿಟ್ಸ್ ಆಯಿತು, ತೆಗೆದಿದ್ದೀನಿ ಮುಚ್ಚಿರೋದನ್ನ. ಇವಾಗ ಈ ನೀರು ಲೈಟಾಗಿ ಹೋಗಬೇಕು. ಹಾಗೆ ಒಂದು 2 ನಿಮಿಷ ಓಪನ್ ಮಾಡ್ಕೊಂಡು ಹಿಂಗೇ ಫ್ರೈ ಮಾಡ್ಕೊಳ್ಳಿ. ಪಲ್ಯ ಕಂಪ್ಲೀಟಾಗಿ ಫ್ರೈ ಆಗಿದೆ. ಕೊನೆಯಲ್ಲಿ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಪುಡಿ, ಮಸಾಲ ಪುಡಿ, ಅದನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಿಮಗೆ ಇನ್ ಕೇಸ್ ಪುಡಿ ಸಾಲಿಲ್ಲ ಅಂತ ಅನಿಸಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು. ಇದನ್ನೇನು ಹಾಕಾದ್ಮೇಲೆ ತುಂಬ ಹೊತ್ತು ಫ್ರೈ ಮಾಡಬೇಕಂತ ಇಲ್ಲ. ನೀಟಾಗಿ ಮಿಕ್ಸ್ ಮಾಡಿದರೆ ಮುಗೀತು. ಅದು ಪುಡಿನ ಮಿಕ್ಸ್ ಮಾಡಿದ ತಕ್ಷಣವೇ ಒಳ್ಳೆ ಫ್ಲೇವರ್ ಬರ್ತಾಯಿದೆ. ಧನಿಯಾ ಫ್ಲೇವರು, ಗಾರ್ಲಿಕ್ ಫ್ಲೇವರ್ ಎಲ್ಲ. ಪಲ್ಯ ರೆಡಿ ಆಯಿತು.